ಹೆಸರು ಸಿ ಆನಂದ್ ಕುಮಾರ್ ಅಂತೇಳಿ ಜಿಲ್ಲಾಧ್ಯಕ್ಷರು ಪ್ರಜಾಪ್ರವರ್ತನೆ ವೇದಿಕೆ. ಮೊಟ್ಟ ಮೊದಲಾಗಿ ತಮ್ಮಲ್ಲಿ ನಾನು ಈ ಒಂದು ಪತ್ರಿಕಾ ಪ್ರಕಟಣೆಗೆ ನಿಮಗೆ ಸ್ವಾಗತ ಕೋರುತ್ತಾ, ಏನು ನಮ್ಮ ಕುರ್ತನಿ ಭಾಗದಲ್ಲಿ ಸುಮಾರು ಕಳೆದ 4 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ವಿ. ಸುಮಾರು 13,000 ಎಕರೆ ನಮಗೆ ಒಂದು ಮೋಸದ ಬೆಲೆಯನ್ನ ನೀಡಿ KDB ಅವರು ನಮಗೆ ಮತ್ತು ನಿರಂತರವಾಗಿ ನಮಗೆ ದೌರ್ಜನ್ಯ ಮಾಡಿಕೊಂಡು ಈ ಒಂದು ಅನ್ಯಾಯವನ್ನು ಎಸಗುತ್ತಾ ಬಂದಿದ್ದಾರೆ. ಇದರ ವಿರುದ್ಧ ನಾವು ಸುಮಾರು 1200 ದಿನಗಳಿಂದ ನಾವು ಸತತ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಹೋರಾಟದಲ್ಲಿ ಇಲ್ಲಿವರೆಗೆ ಹಲವಾರು ಕೇಸ್ಗಳು ಹೋರಾಟದ ಮೇಲೆ, ರೈತರ ಮೇಲೆ ಮತ್ತು ಎಲ್ಲ ಸಂಘಟನೆಗಳ ಮೇಲೆ ಕೇಸ್ ಹಾಕಿದ್ದಾರೆ. ಈ ಒಂದು ಸಂದರ್ಭ ಅಲ್ಲಿಂದ ಇಲ್ಲಿವರೆಗೆ ನಮ್ಮ ಒಂದು ಸ್ಥಳಕ್ಕೆ, ಹೋರಾಟ ಸ್ಥಳಕ್ಕೆ ಬಂದು ಮಾನ್ಯ CM ಸಾಹೇಬರು ಮತ್ತು CM ಮತ್ತು ಆಮೇಲೆ ಕೈಗಾರಿಕೆ ಮಿನಿಸ್ಟ್ರು ಹಾಗೂ ಇಲ್ಲಿರ್ತಕ್ಕಂಥ ಸಂಸದರು ಮತ್ತು ಎಲ್ಲರೂ ಬಂದರೂ ಕೂಡ ಬರೀ ಸುಳ್ಳು ಭರವಸೆ ಕೊಟ್ಟಿದ್ದಾರೆ ಸರ್. ಯಾವುದೇ ರೀತಿಯ ಒಂದು ನಯ ಪೈಸೆ ಕೂಡ ಕೆಲಸ ಆಗಿಲ್ಲ. ರೈತರಿಗೆ ನಿರಂತರ ಅತಿಕ್ರಂತ ಕೆಲಸ ಮಾಡಿದರೆ ಅದರ ವಿರುದ್ಧವಾಗಿ ಪೊಲೀಸ್ ಮುಖಾಂತರ ಮತ್ತು ಪೊಲೀಸ್ ಇಲಾಖೆ ಮುಖಾಂತರ ಒತ್ತಡ ಹೇರಿ ರೈತರನ್ನ ಒಂದು ಹತ್ತಿಕ್ಕಂತ ಕೆಲಸವನ್ನು ಮಾಡಿದರೆ. ಸುಮಾರು ಇಲ್ಲಿಗೆ ಒಂದು 3-4 ಸಾರಿ ಕೇಸು ಹಾಕಿ ಮಹಿಳೆಯರ ಮೇಲೆ ಮತ್ತು ರೈತ ಕೂಲಿಕರ ಕಾರ್ಮಿಕರ ಮೇಲೆ 4 ಸಾರಿ ಕೇಸ್ ಹಾಕಿ ಇವತ್ತು ರೈತರನ್ನ ಹತ್ತಿಕ್ಕಂತ ಕೆಲಸ ಮಾಡ್ತಾ, ಈ ಬೆಳವಣಿಗೆಯಲ್ಲಿ ಮಿತ್ತಲ್ ಅವರು ನಮ್ಗೆ ಕೆಲಸ ನಮ್ಗೆ ಫ್ಯಾಕ್ಟ್ರಿ ಹಾಕಕ್ ಆಗಲ್ಲ ಅಂತ ಹೇಳಿ ವಾಪಸ್ ಬಿಟ್ಟರೇನೋ, ಇಲ್ಲಿ KDB ಅವರು ಯಾವುದೇ ರೀತಿ ರೈತರಿಗೆ ಕರೆಸಿ ಹೊಸ ಭೂ ಬೆಲೆ ನಿಗದಿ ಮಾಡಿದರೆ ಜಿಂದಾಲ್ ಅವರಿಗೆ ಭೂಮಿ ಹಸ್ತಾಂತರ ಮಾಡಿದ್ದಾರೆ. ಇದನ್ನ ನಾವು ತೀವ್ರವಾಗಿ ಹೋರಾಟ ಮಾಡ್ತಾ ಬಂದಿದ್ದೀವಿ, ಖಂಡಿಸ್ತಾ ಬಂದಿದ್ದೀವಿ. ಆದ್ರೂ ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಒಂದು ಪರಿಣಾಮ ಆಗಿಲ್ಲ ಸರ್. ಇಲ್ಲಿಂದ ಅಲ್ಲಿ ಮಾರ್ಚ್ 7ಕ್ಕೆ ನಾವು ರಸ್ತೆ ತಡೆ ಬಂದ್ ಮಾಡಿದ್ವಿ. ಪ್ರತಿ ಸಲನೂ ನಮ್ಗೆ ಬರ್ತಾರೆ, ಸುಳ್ಳು ಭರವಸೆ ಹೇಳ್ತಾರೆ, ಪೊಲೀಸರಿಗೆ ನಮ್ಗೆ ಜಗಳಿಸುವಂತ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಹಾಗಾಗಿ ಮಾನ್ಯ ಸಂಸದರಾಗಲಿ, ಬಳ್ಳಾರಿರ್ತಕ್ಕಂಥ 5 ಜನ ಶಾಸಕರು ಯಾವುದೇ ರೀತಿ ನಮ್ಮ ಒಂದು ರೈತರನ್ನ ಪರಿಗಣನೆಗೆ ತಗೋತಾ ಇಲ್ಲ. ಕೇವಲ ಅವ್ರು ನಮ್ಮ ಓಟ್ ಬ್ಯಾಂಕ್ ಮಾತ್ರ, ಎಲೆಕ್ಷನ್ ಬಂದಾಗ ಮಾತ್ರ ಓಟ್ಗೋಸ್ಕರ ಬರ್ತಾರೆ, ಓಟ್ ಹಾಕ್ಸ್ಕೊಂತಾರೆ. ಆಮೇಲೆ ರೈತರ ಕ್ಯಾರೆ ಅನ್ನಲ್ಲ ಸರ್, ರೈತರ ಬಗ್ಗೆ ಕಾಳಜಿನಿಲ್ಲ. ಹಂಗಾಗಿ ಈ ಎಲ್ಲ ಒಂದು ಖಂಡಿಸಿ ನಮ್ಮ ಕುರ್ತನಿ ಪ್ರಾಂತ ರೈತ ಸಂಘ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳು ಸೇರ್ಕೊಂಡು ಇದೇ ತಿಂಗಳು 18ನೇ ತಾರೀಕು ಬಳ್ಳಾರಿಯ ಸಂಪೂರ್ಣ ಬಂದ್ ಮಾಡ್ಬೇಕಂತೇಳಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. ಅದೇ ರೀತಿ ಬಳ್ಳಾರಿರ್ತಕ್ಕಂಥ ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ದಲಿತ ಮುಖಂಡರುಗಳು ಹಾಗೂ ಪ್ರಗತಿಪರ ಚಿಂತಕರು ಮತ್ತು ಎಲ್ಲರನ್ನ ನಾವು ಮನವೊಲಿಸಿ, ಜೊತೆಗೆ ನಮ್ಮ ಜಿಲ್ಲಾ ಪ್ರಜಾಪ್ರವರ್ತನೆ ವೇದಿಕೆ ಮತ್ತು ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಹಾಗೂ 5 ತಾಲೂಕಿನ ಎಲ್ಲಾ ಘಟಕದ ನಮ್ಮ ತಾಲೂಕು ಘಟಕಗಳ ವತಿಯಿಂದ ನಾನು ನಮ್ಮ ಈ ಒಂದು ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತಾ, ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಗಂಟೆ ನೀಡುತ್ತಾ, ಈ ಒಂದು ಹೋರಾಟ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗೋವರೆಗೂ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿ ನಾನು ಈ ಮೂಲಕವಾಗಿ ಹೇಳ್ತಿದ್ದೀನಿ.